ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರ ಗುರು ಪರಂಪರೆಯ ಗುರುಗಳಾದ ಓಂ ಶ್ರೀ ಆದಿಶೇಷ ಶಕ್ತಿ ನಾಗರಾಜ್ ಗುರೂಜಿ ದಿವ್ಯ ಪಾದಪದ್ಮಗಳಿಗೆ ನನ್ನ ಅನಂತಕೋಟಿ ನಮಸ್ಕಾರಗಳನ್ನು ಹೇಳುತ್ತೇನೆ. ಹಾಗೂ ಓಂ ಶ್ರೀ ಶಕ್ತಿ ಮಹಾತ್ಮೆ ಜ್ಞಾನಮಂದಿರದ ಗುರು ಪರಂಪರೆಯ ಎಲ್ಲ ಶಿಷ್ಯಂದಿರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಿದ್ದೇನೆ. ಮೊದಲು ವಿಘ್ನೇಶ್ವರ ಮತ್ತು ಗುರು ಮಂತ್ರದಿಂದ ಈ ಪಾಠವನ್ನು ಪ್ರಾರಂಭಿಸುತ್ತೇನೆ. ಓಂ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತ ಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೀ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಪಾಠ ಯಾವುದೆಂದರೆ ಮಾಯೆ. ಮಾಯೆ ಅಂದರೆ ಈ ನಾವು ಏನಾದರೂ ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಪುನರಪಿ ಜನನಂ ಪುನರಪಿ ಮರಣಂ, ಈ ಚಕ್ರದ ಭಾವಬಂಧನದಿಂದ ಬಿಡುಗಡೆ ಆಗಬೇಕು ಅಂತ ನಾವು ಬಯಸಿ ದೈವನಲ್ಲಿಗೆ ಹೋಗಬೇಕಾದರೆ ಇಲ್ಲಿ ಹಲವಾರು ಮಾಯೆಗಳು ಬಂದು ನಮ್ಮನ್ನು ಅಡ್ಡ ಹಾಕ್ತವೆ. ಯಾಕಂದರೆ ನಾವಿಲ್ಲಿ ಒಂದು ಸಾಂಸಾರಿಕ ಜೀವನ ಅಥವಾ ಯಾವುದಾದ್ರೂ ಒಂದು ಕೆಲಸ ಕಾರ್ಯ ಏನಾದರೂ ನಾವು ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಅದ್ರ ಮೇಲೆ ಆಸೆ, ಮನುಷ್ಯನಿಗೆ ಆಸೆ ಬಹಳಷ್ಟು ಇರುತ್ತೆ. ಒಂದು ಹೆಣ್ಣು ಮಣ್ಣು ಹೊನ್ನು ಇವೇ ಜಾಸ್ತಿ ಮುಖ್ಯವಾದ ಅಂಶಗಳು. ಇದರಲ್ಲಿ ನಾವು ಬಿದ್ದಿರ್ತೀವಿ. ಆಗ ನಾವು ಮುಕ್ತಿ ಪಡಿಬೇಕು ಅನ್ನೋ ಒಂದು ಅಭಿಲಾಷೆಯಿಂದ ನಾವೇನಾದರೂ ಮುಂದೆ ನುಗ್ಗಿ ಆ ದೈವದ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕು ಅಂತ ನಾವೇನಾದರೂ ಹೊರಟಾಗ ಈ ಮಾಯೆ ಎಂಬುದು ನಮ್ಮನ್ನು ಮುಕ್ತಿಯಡಿಗೆ ಬಿಡದೆ ಹಾಗೆ ನಮ್ಮನ್ನು ಇದೇ ಬಂಧನದಲ್ಲಿ ಸಿಲುಕಿ ಹಾಕ್ಕೊಂಡಿರಬೇಕು ಅಂತ ನಮ್ಮನ್ನು ಒಂದು ಮಾಯೆ ಬಂದು ನಮ್ಮನ್ನು ಯಾವುದಾದ್ರೂ ಮುಖಾಂತರ, ಒಂದು ಹೆಣ್ಣಾಗಿರಲಿ, ಒಂದು ಹಣಕಾಸಿಂದು ಹೊನ್ನಾಗಿರಲಿ, ಒಂದು ಭೂಮಿ ವಿಚಾರ ಅಂದರೆ ಮಣ್ಣು, ಈ ಎಲ್ಲ ವಿಚಾರದಲ್ಲೂ ಯಾವುದಾದರೂ ನಮ್ಮಲ್ಲಿ ಬಂದು ನಮ್ಮನ್ನು ಅಡೆತಡೆ ಮಾಡುತ್ತೆ. ಅದನ್ನೇ ಮಾಯೆ ಅಂತ ಕರಿತೀವಿ. ಈ ಮಾಯೆ ಎಂಬುದು ಅಂತಹ ಬೇಕಾದಂಥ ಋಷಿಮುನಿಗಳು ಯಾರಿಗೂ ಬಿಟ್ಟಿಲ್ಲ. ಇದು ಎಲ್ಲರೂ ನಾನು ಯಾವುದೇ ಸಂಸಾರ ಇಲ್ಲ, ನನಗೆ ಹೆಂಡಿಲ್ಲ, ಮಕ್ಕಳಿಲ್ಲ, ಹೊಲಿಲ್ಲ, ಮನಿಲ್ಲ ಅಂತ ಏನೇ ತಿಳ್ಕೊಂಡು ನಾನು ದೈವ ಅಂತಂದು ಕಾವಿ ಬಟ್ಟೆ ಇನ್ನೊಂದು ಮತ್ತೊಂದು ಯಾವುದೇ ಒಂದು ಹಾಕ್ಯಂದು ಅಂಥ ಸನ್ಯಾಸಿಗಳನ್ನು ಸಹ ಇದು ಬಿಡಲ್ಲ. ಇದಕ್ಕೆ ಉದಾಹರಣೆ ವಿಶ್ವಾಮಿತ್ರ. ವಿಶ್ವಾಮಿತ್ರನಿಗೆ ಈ ದೇವಲೋಕದ ದೇವೇಂದ್ರನ ವೈಭವದಲ್ಲಿರ್ತಕ್ಕಂಥ ಈ ಮೇನಕನೇ ಬಿಡಲಿಲ್ಲ. ವಿಶ್ವಾಮಿತ್ರನ ತಪಸ್ಸನ್ನು ಭಂಗಪಡಿಸೋಕ್ಕೋಸ್ಕರ ಆ ದೇವಲೋಕದ ಆ ದೇವೇಂದ್ರನ ಆಸ್ಥಾನದಲ್ಲಿರ್ತಕ್ಕಂಥ ಮೇನಕೆಯನ್ನು ವಿಶ್ವಾಮಿತ್ರ ಹಿಂಗೆ ಮೇಲೆ ನನಗಿಂತಲೂ ಮೇಲಕ್ಕೆ ಹೋಗ್ಬಿಡ್ತಾನೆ, ಒಂದು ದೈವಕ್ಕಿಂತಲೂ ಮಿಗಿಲಾಗಿ ಮೇಲಕ್ಕೆ ಹೋಗಿ ನನ್ನನ್ನೆಲ್ಲಿ ತುಳಿತನು ಅನ್ನೋ ಭಯ ಒಂದು ಮಾಯಾ ರೂಪದಲ್ಲಿ, ಹೆಣ್ಣಿನ ರೂಪದಲ್ಲಿ ಮೇನಕೆಯನ್ನು ಬಿಡ್ತಾನೆ. ಆಗ ಆ ಮೇನಕೆ ವಿಶ್ವಾಮಿತ್ರನ ತಪಸ್ಸು ಕುತ್ತಾಗ ಅವನ ತಪಸ್ಸನ್ನು ಈ ಹೆಣ್ಣಿನ ವ್ಯಾಮೋಹದಲ್ಲಿ ಮೋಹಿಸಿ ಅವನು ತನ್ನಡಿಗೆ ಸೆಳಿತಾಳೆ ವಿಶ್ವಾಮಿತ್ರನಿಗೆ. ಆಗ ವಿಶ್ವಾಮಿತ್ರ ಮನಸ್ಸನ್ನು ಚಂಚಲ ಬಿಟ್ಟು ಆ ಮೇನಕೆಯೊಂದಿಗೆ ಸರಸ ಸಲ್ಲಾಪಕ್ಕೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಅವನು ಇಷ್ಟು ದಿನ ಎಷ್ಟು ನೂರಾರು ವರ್ಷ, ಸಾವಿರಾರು ವರ್ಷ ತಪಸ್ಸು ಮಾಡಿದ್ದೆಲ್ಲ ಆ ಒಂದು ಹೆಣ್ಣು ಎಲ್ಲ ನಶಿಸಿ ಆ ಮೇನಕೆ ಇವನನ್ನು ಯೋಗಭ್ರಷ್ಟನನ್ನಾಗಿ ಮಾಡಿ, ಏನು ಮಾಮೂಲಿ ಮನುಷ್ಯನ ಒಂದು ಶಕ್ತಿ ಎಷ್ಟಿರುತ್ತೋ ಆ ರೂಪಕ್ಕೆ ತಂದು ಅವನ್ನ ನಿಲ್ಲಿಸಿ ಆಮೇಕಿಂದ ತಪಸ್ಸೆಲ್ಲ ಶಕ್ತಿಯೆಲ್ಲ ಹೋದ್ಮೇಲೆ ಮೇನಕೆ ಇವನಿಗೆ ಕೈ ಕೊಟ್ಟು ಓಡೋಗ್ಬಿಡ್ತಾಳೆ ದೇವಲೋಕಕ್ಕೆ.
ಆಗ ವಿಶ್ವಾಮಿತ್ರ ನೆನೆಸ್ಕೊಂತಾನೆ, ಓಹೋ, ನಾನು ಈ ಮಾಯೆ ಒಳಸಿಗೆ ಬಿದ್ದುಬಿಟ್ಟೆ. ಈಗ ನನಗೆ ಯಾವುದೇ ಶಕ್ತಿ ಇಲ್ಲ. ನನಗೊಬ್ಬ ದೇವರನ್ನ ಅಥವಾ ಹರಿಹರ ಬ್ರಹ್ಮ ಅಥವಾ ಆ ಆದಿಶಕ್ತಿ ಪರಾಶಕ್ತಿಯನ್ನು ಕಾಣಬೇಕಾದ್ರೆ ಈಗ ನನ್ನ ಕೈಲಿ ಸಾಧ್ಯವಿಲ್ಲ, ನನ್ನ ಶಕ್ತಿನೇ ಏನೂ ಇಲ್ಲ ಅನ್ನೋ ಒಂದು ವಿಚಾರವನ್ನು ತಿಳಿದು ಮತ್ತೆ ಅವನು ಅಘೋರವಾದ ತಪಸ್ಸನ್ನು ಮಾಡಿ ತನ್ನಲ್ಲಿದ್ದಂಥ ಶಕ್ತಿಗಳೆಲ್ಲ ಹೋದಂಥ ಶಕ್ತಿಗಳನ್ನು ಮತ್ತೆ ಮರಳಿ ಪಡಿತಾನೆ. ಮರಳಿ ಪಡೆದು ಆಗ ಮತ್ತೂ ದೇವೇಂದ್ರ ಬಿಡಲ್ಲ, ಮತ್ತು ಕಿಲೋತ್ತಮ ಕಳಿಸ್ತಾನೆ, ಮತ್ತು ಭಂಗ ಮಾಡು, ಮತ್ತು ಮೇನಕ್ಕೆ ಕಿಲೋತ್ತಮಿಗೆ ಹೇಳ್ತಾನೆ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಒಂದು ಸರ್ತಿ ನಾನು ಭಂಗ ಮಾಡಿ ಬಂದ್ಬಿಟ್ಟಿವಿ, ಅವನಿಗೆ ಭಾಳ ಕೋಪ ಐತೆ ವಿಶ್ವಾಮಿತ್ರನಿಗೆ, ಈಗ ಮಾಡಕ್ಕೆ ಹೋದ್ರೆ ನಮ್ಮನ್ನು ಉಳಿಸಲ್ಲ, ಅವನು ನಮ್ಮನ್ನು ಸಂಹಾರ ಅಂತ ನಾವು ಕಾಯಂ ಮಾಡ್ಬಿಡ್ತೀವಿ ಅಂತ ಅಂದಾಗ ಆಗ ಮತ್ತೂ ಬಂದು ಪೀಡಿಸ್ತಾರೆ ಅವನ್ನ. ಆಗ ಅವರಿಗೆ ಯಾವ ಶಿಕ್ಷೆ ಕೊಡಬೇಕು ಅವನು ವಿಶ್ವಾಮಿತ್ರ ಕೊಡ್ತಾನೆ. ಅಂದರೆ ಇದು ಒಂದು ಮಾಯೆ. ನಾವು ಮುಕ್ತಿ ಪಥದೆಡೆಗೆ ಹೋಗಬೇಕಾದಾಗ ಈ ಮಾಯೆ ಅಂದರೆ ಒಂದು ಯೋಗ, ಧ್ಯಾನ, ತಪಸ್ಸು, ಈ ಒಂದು ಎಲ್ಲ ಕಾರ್ಯದಲ್ಲಿ ನಾವು ತೊಡಗಿಕೊಳ್ತೀವಿ. ಅಂದರೆ ಮನುಷ್ಯ ಜೀವಿಯಲ್ಲಿ ಹೆಣ್ಣಾಗಿರಲಿ ಗಂಡಾಗಿರಲಿ, ಯಾವುದೇ ನಾವು ಒಂದು ಸಂಸಾರದವರಾಗಿರಲಿ ಅಥವಾ ಸನ್ಯಾಸಿಗಳಾಗಿರಲಿ, ಯೋಗಿಗಳಾಗಿರಲಿ, ಇವರು ಯಾರನ್ನೂ ಈ ಮಾಯೆ ಬಿಡಲ್ಲ. ನಾವು ಒಂದು ಏನಾದರೂ ಒಂದು ಸಾಧನೆ ಮಾಡೋಕ್ಕೆ, ಒಂದು ದೈವದ ಪಥದೆಡೆಗೆ, ದೈವದ ಮುಕ್ತಿಯೆಡೆಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಈ ಯಾವುದಾದರೂ ಅಂದರೆ ಒಂದು ಯೋಗ, ಧ್ಯಾನ, ತಪಸ್ಸಿಗೆಲ್ಲ ಕೂತಿರ್ತೀವಿ. ಆಗ ಈ ಒಂದು ಹೆಣ್ಣಿನ ರೂಪವಾಗಿ ನಮಗೆ ಒಂಥರ ಚಂಚಲ ಮನಸ್ಸು ನಮ್ಮ ಎದುರಿಗೆ ಬರೋದು ಅಥವಾ ನಮ್ಮನ್ನು ಮಾತಾಡ್ಸೋದು, ನಾವು ನೋಡಿದಂಥ ಜನಗಳೇ ಆಗಿರಲಿ, ಹೆಣ್ಣಿಗೆ ಗಂಡು ಮಾತಾಡ್ಸುತ್ತೆ, ಗಂಡಿಗೆ ಹೆಣ್ಣು ಮಾತಾಡ್ಸುತ್ತೆ. ಒಂದು ಆ ಯೋಗ ತಪಸ್ಸನ್ನು ಕೆಡಿಸೋಕ್ಕೋಸ್ಕರ ಆ ಮಾಯೆಗಳು ಅಡ್ಡ ಬರ್ತವೆ. ಆಗ ನಾವು ಅದಕ್ಕೆ ಚಂಚಲವಾಗದೆ ನಿಶ್ಚಲ ಮನಸ್ಸಿನಿಂದ ನಾವು ಅದನ್ನು ಮುಂದುವರಿಸಿಕೊಳ್ತಾ ಹೋಗಬೇಕು. ಆದ್ರೂ ಮತ್ತೂ ಸಹ ಇನ್ನೂ ಹಲವಾರು ಪರೀಕ್ಷೆಗೆ ಬರುತ್ತೆ. ಅಂದರೆ ನಾವು ಒಂದು ಕುಟುಂಬಸ್ಥರಾಗಿದ್ದಾಗ ಒಂದು ಹೆಂಡತಿ ಕಡೆಯಿಂದಲಾಗಲಿ ಅಥವಾ ಮಕ್ಕಳು ಕಡೆಯಿಂದಲಾಗಲಿ ಅಥವಾ ತಂದೆ ತಾಯಿಗಳ ಕಡೆಯಿಂದಲಾಗಲಿ ಯಾವುದಾದ್ರೂ ಕಷ್ಟ ಸುಖ ಏನಾದರೂ ಬರ್ತಾ ಇರ್ತವೆ. ಆಗ ಯಾವುದಾದ್ರೂ ಒಟ್ಟು ಯೋಗ ತಪಸ್ಸು ಇವನನ್ನು ದೈವದಡಿಗೆ ಮುಕ್ತಿಯಡಿಗೆ ಕುಡಿದು ಇವನು ಮಾಡ್ತಿರೋದನ್ನ ಇವನು ಮತ್ತು ಇಲ್ಲೇ ಸಿಗಾಕ್ಯಂಬೇಕು ಅನ್ನೋದು ಮಾಯೆ ಅಭಿಲಾಷೆ ಇರುತ್ತೆ. ಅಂದರೆ ಈ ಮಾಯೆ ಅಂದರೆ ಬೇರೆ ಯಾವುವೂ ಅಲ್ಲ. ಶಾಕಿನಿ, ಡಾಕಿನಿ, ಲಾಕಿನಿ, ಅಂಕಿನಿ, ಅಸ್ತಿನಿ, ಚಿತ್ರಿಣಿ ಇಂಥವೆಲ್ಲ ಇರ್ತವೆ ಈ ಮಾಯೆಗಳು. ಒಂದು ಹಣದ ರೂಪವಾಗಾದರೂ ಮಾಯೆ ಬರ್ಬೋದು. ನಮಗೇನಾದ್ರೂ ಕಷ್ಟ, ಇವತ್ತೇನೂ ಇಲ್ಲ, ಹಾಸ್ಪಿಟ್ಲಿಗೆ ಇನ್ನೊಂದಕ್ಕೆ ಮತ್ತೊಂದು ಯಾವುದಾದ್ರು ಕಷ್ಟ ಸುಖಕ್ಕಿಲ್ಲ, ಇಲ್ಲ ಒಂದು ಜಮೀನು ಕೊಳ್ಳೋ ಆಸೆ, ಅಥವಾ ಈಗ ಇನ್ನೊಂದು ಮದುವೆ ಆಗೋ ಆಸೆ, ಇಂಥವು ಹಲವಾರು ಥರ, ಒಂದೇ ಥರ ಅಂತಲ್ಲ. ಇಲ್ಲ ಯಾವುದಾದ್ರೂ ಭೂಮಿ ಅಥವಾ ಈ ಒಂದು ತಪಸ್ಸು ಯೋಗ ಮಾರ್ಗದಲ್ಲಿ ಬಂದು ಏನಾದರೂ ಒಂಥರ ಕೆಟ್ಟ ಸೌಂಡ್ ಬರೋದು, ಎದುರಿಸೋದು, ಬೆದರ್ಸೋದು, ಇಂಥವೆಲ್ಲ ಆಗ್ತಿರ್ತವೆ ಒಂದೊಂದು ಟೈಮು. ಆಗ ನಾವು ಯಾವುದೇ ಕಾರಣಕ್ಕೂ ನಾವು ಹಿಡಿದ ಹಠವನ್ನು ಬಿಡದೆ ಚಂಚಲ ಮನಸ್ಸನ್ನು ತಿರಸ್ಕರಿಸಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ಏನೇ ಬರಲಿ ನಾನು ಇದನ್ನು ಮಾಡಿ ಸಾಧಿಸ್ತೀನಿ ಅನ್ನೋ ಒಂದು ಹಠ ಬಿಡದಲೆ ಈ ಮಾಯೆಯನ್ನು ನಾವು ಗೆಲಿತಾ ಹೋಗ್ಬೇಕು. ಈ ಮಾಯೆಯಲ್ಲಿ ಅಂಥ ಮೇಧಾವಿ ವಸಿಷ್ಠ ಗುರುಗಳು ಸಹ, ಋಷಿಮುನಿನೂ ಸಹ ಸಿಗಾಕೇಳ್ತಾರೆ. ಎಲ್ಲಿ ಅಂದರೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಆಸ್ಥಾನದಲ್ಲಿ ಕೂತಿದ್ದಾಗ ವಸಿಷ್ಠ ಮತ್ತು ವಿಶ್ವಾಮಿತ್ರ ಇವರೆಲ್ಲರೂ ಕೂತಿರ್ತಾರೆ. ಒಂದು ಚರ್ಚೆ ಬರುತ್ತೆ.
ಮಾಯೆ, ಮಾಯೆ ಅಂದರೆ ಏನು ಇದು ಅನ್ನೋ ಒಂದು ಋಷಿಮುನಿಗಳು, ರಾಜರು ಎಲ್ಲರೂ ಕೂತ್ಕೊಂಡು ರಾಜರಿಗೇನು ಅಷ್ಟು ಗೊತ್ತಾಗಲ್ಲ. ಮಾಯೆ ಅವ್ರಿಗೆ ಗೊತ್ತಿರುತ್ತೆ. ಆದರೆ ವಸಿಷ್ಠ ವಿಶ್ವಾಮಿತ್ರನಿಗೆ ಚರ್ಚೆ ಬೀಳುತ್ತೆ. ವಸಿಷ್ಠ ಏನು ಹೇಳ್ತಾನೆ? ಮಾಯೆಯನ್ನು ಸುಳ್ಳು ಅಂತ ವಾದ ಮಾಡ್ತಾನೆ. ಎಲ್ಲೈತ್ ಮಾಯೆ? ನನಗೆ ಇವತ್ತಿನವರೆಗೂ ಯಾವ ಮಾಯೆ, ನನ್ನ ಯಾವ ತಪಸ್ಸು ಇನ್ನೊಂದು ಮತ್ತೊಂದು ನಾನು ಏನೇ ಮಾಡಿದ್ರು ನನಗೆ ಯಾವ ಮಾಯೆನೂ ನನಗೆ ಅಡ್ಡ ಆಗಿಲ್ಲ. ಅದಕ್ಕೆ ವಿಶ್ವಾಮಿತ್ರ ಹೇಳ್ತಾನೆ, ಮಾಯೆ ಇದೆ, ಮಾಯೆ ಇರೋ ಸತ್ಯ ನೋಡು. ನಿನಗೆ ಮಾಯೆ ಆವರಿಸಿಲ್ಲ, ನಿನಗೆ ಅಹಂಕಾರ ಮಾಯೇ ಇಲ್ಲ ಅಂತ ಹೇಳಿದೀಯಲ್ಲ. ಈಗ ನಿನಗೆ ಯಾವ ರೂಪವಾಗಾದ್ರೂ ನಿನ್ನ ಮಾಯೆ ಆವರಿಸಿಕೊಳ್ಳುತ್ತೆ ಅಂತ ವಿಶ್ವಾಮಿತ್ರನ ವಾದ. ಮಾಯೆ ಸುಳ್ಳು, ಮಾಯೆ ಇಲ್ಲ ಅಂತ ವಸಿಷ್ಠನ ವಾದ. ಆಗ ಅವನಿಗೆ ವಸಿಷ್ಠನಿಗೆ ಒಂದು ಮಾಯೆ ಆವರಿಸಿಕೊಳ್ಳುತ್ತೆ. ಅದು ಯಾವುದಂದರೆ ಒಂದು ರಾಕ್ಷಸಿ. ಅಂದರೆ ಇವನು ವಸಿಷ್ಠ ಎಷ್ಟೋ ದಿನಗಳ ಕಾಲ, ಎಷ್ಟೋ ಸಾವಿರಾರು ದಿನಗಳ ಕಾಲ, ನೂರಾರು ದಿನಗಳ ಕಾಲ ಕೂತು ಒಂದು ಅಡವಿಯಲ್ಲಿ ತಪಸ್ಸು ಮಾಡ್ತಿರ್ತಾನೆ. ಆಗ ಆ ಒಂದು ಇದನ್ನು ನಿಜ ಅಂತ ನಿರೂಪಿಸ್ಬೇಕಲ್ಲ ವಿಶ್ವಾಮಿತ್ರ. ಇವನಿಗೆ ಮಾಯೆ ಇಲ್ಲ ಅಂತ, ನಾನು ಮಾಯೆ ಎಲ್ಲೈತೆ ಅಂತ ತೋರಿಸ್ಬೇಕು ಅನ್ನೋದು ವಿಶ್ವಾಮಿತ್ರನಿಗೆ ಹಠ ಹುಟ್ಟುತ್ತೆ ವಸಿಷ್ಠನ ಮೇಲೆ. ಆಗ ಆ ಒಂದು ಶ್ರೀರಾಮನ ಆಸ್ಥಾನದಲ್ಲಿ, ಅಲ್ಲಪ್ಪ ನೀನು ಇಷ್ಟೊಂದು ದಿನ ಅಲ್ಲಿ ನೂರಾರು ವರ್ಷ ಅಲ್ಲಿ ಇದ್ದಲ್ಲ ನೀನು ಗವಿಯಲ್ಲಿ, ನಾನು ಇದ್ನಲ್ಲ ನೋಡು, ನನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದಿನಿ ವಸಿಷ್ಠ. ಮತ್ತು ಈ ಮಕ್ಕಳಿಗೆ ನೀನು ಯಾರು ತಂದೆ ಮತ್ತು ನೀನು ಇಲ್ಲಿ ಬಂದು ಕೂತಿಯಲ್ಲ, ಇವರು ದುಡ್ದಾಕೋದೇನು, ಇನ್ನೊಂದು ಮತ್ತೊಂದು ಏನು, ನನ್ನ ಮಕ್ಕಳು ಕಟ್ಕೊಂಡು ಎಲ್ಲಿಗೆ ಹೋಗಲಿ? ನೀನು ಅದೇನು ಮಾಡ್ತೀನಿ, ನೀನೀಗ ನನಗೆ ಬಂದು ನಿನ್ನ ಗಂಡನಾಗಿ ನಿನ್ನ ಮಕ್ಕಳನ್ನ ನೀನು ಇಟ್ಕೋ, ನಮ್ಮನ್ನು ಸಾಕು ಅಂತಂದು ಆ ಒಂದು ಮಾಯೆ ಬಂದು ಆವರಿಸ್ಕೊಂಡ್ಬಿಡ್ತಾರೆ ರಾಕ್ಷಸಿ ರೂಪವಾಗಿ, ಮಕ್ಕಳು ಹೆಂಡತಿ ರೂಪವಾಗಿ. ಆಗ ಶ್ರೀರಾಮ ಎಲ್ಲ ನೋಡಿ ನಗ್ತಾ ಇರ್ತಾರೆ. ಅಲ್ಲಿ ಪ್ರತಿಯೊಂದು ಆಸ್ಥಾನ ವಸಿಷ್ಠರು ನೋಡಿದ್ರೆ ಬ್ರಹ್ಮಚಾರಿ, ಈಗೆಲ್ಲಿ ಬಂದು ಇವರೆಲ್ಲಿ ಹೆಂಡ್ರು ಮಕ್ಕಳು ಬಂದರು, ಇವಳು ಯಾರು ಆವಾಗ ವಿಶ್ವಾಮಿತ್ರ ನಗ್ತಾನೆ. ಪ್ರತಿಯೊಂದು ಆಸ್ಥಾನನೇ ಮುಗುಳ್ನಾಗೆ ನಗ್ತಿರುತ್ತೆ. ಓಹೋ, ವಸಿಷ್ಠನಿಗೂ ಸಂಸಾರ ಇದೆ. ಅಂದರೆ ವಸಿಷ್ಠ ಇವನು ಸನ್ಯಾಸಿ ಅಲ್ಲ, ಸಂಸಾರಿ ಅಂತ ನಕ್ಕು ಬಿಡ್ತಾರೆ. ಆವಾಗ ವಸಿಷ್ಠ ತಲೆ ಬಗ್ಸಿ ಬಿಡ್ತಾನೆ ಎಲ್ಲರಿಗೂ. ಅಂದರೆ ತಪ್ಪು ಮಾಡಿರಲ್ಲ, ಅಂದರೆ ಇದು ಒಂದು ವಿಧಿಮಾಯಿ, ಅಂದರೆ ಇದು ಒಂದು ಶ್ರೀಕೃಷ್ಣ ಅಥವಾ ಈ ಆದಿಶಕ್ತಿ ಪರಾಶಕ್ತಿ ಅನ್ನೋ ಒಂದು ಇದನ್ನು ಅವನಿಗೆ ಗೊತ್ತಾಗಲ್ಲ. ಯಾರಿಗೆ? ವಸಿಷ್ಠನಿಗೆ. ಶ್ರೀರಾಮ ಗೊತ್ತಾಗ್ತಾ ಇರುತ್ತೆ ಇದೊಂದು ಮಾಯೆ. ಇವನು ಮಾಯೆ ಇಲ್ಲ ಅನ್ನೋ ಒಂದು ತರ್ಕಕ್ಕೆ ಇದನ್ನು ಸೃಷ್ಟಿ ಮಾಡಿ ವಿಶ್ವಾಮಿತ್ರನೇ ಬಿಟ್ಟ, ಇವನನ್ನು ತಲೆ ತಗ್ಗಿಸ್ಬೇಕು ಅಂತಂದು. ಆಗ ವಸಿಷ್ಠ ಏನು ಮಾಡ್ತಾನೆ, ಬೇರೆ ದಾರಿ ಕಾಣದಲೇ ಆ ಜಗನ್ಮಾತೆ, ಆ ಆದಿಪರಾಶಕ್ತಿನ ನೆನೆಸ್ಕೊಂತಾನೆ. ಏನವ್ವ ಹಿಂಗಾಗೋಗ್ಬಿಡ್ತು, ನಾನೇನು ತಪ್ಪು ಮಾಡಿಲ್ಲ, ಆದ್ರೂ ಬಂದು ನನಗೆ ಹೆಂಡ್ರು ಮಕ್ಕಳು ಅಂತ ಇವಳು ಯಾರೋ ಒಬ್ಳು ಬಂದು ರಾಕ್ಷಸಿನೋ ಇನ್ನೊಂದು ಮತ್ತೊಂದು ಹೆಣ್ಣು ಯಾವುದೋ ಒಂದು ರೂಪ ಬಂದು ಈ ಸಭೆಯಲ್ಲಿ ನನ್ನ ಅವಮಾನ ಮಾಡಿಬಿಟ್ಲು. ಇದು ಏನೋ ಒಂದು ಗೊತ್ತಾಗಲ್ಲ ತಾಯಿ, ನೀನೇ ನನ್ನ ಕಾಪಾಡಬೇಕು ಅಂತಂದು ಆ ದೇವಿ ಮರೆ ಹೋಗ್ತಾನೆ ಅವಾಗ. ಅಂದರೆ ಹೆಣ್ಣು ಸುಳ್ಳು, ಮಾಯೆ ಸುಳ್ಳು ಅಂತಿದ್ದ ವಸಿಷ್ಠ. ಆಗ ಹೆಣ್ಣು ಅಂದರೆ ಏನು, ಮಾಯೆ ಅಂದರೆ ಏನು ಅಂತ ಆಗ ಆ ಆದಿಪರಾಶಕ್ತಿ ತೋರಿಸಿದ್ಲು. ಹಾಗೆ ಆ ಒಂದು ಆ ಜಗನ್ಮಾತೆಗೆ ಶರಣಾಗಿ ಆ ಜಗನ್ಮಾತೆಯನ್ನು ಸ್ಮರಿಸಿ ಆಗ ಆ ಜಗನ್ಮಾತೆ ಅದನ್ನು ದೂರ ಮಾಡ್ತಾಳೆ. ಆಗ ವಸಿಷ್ಠ ತಲೆ ಎತ್ತುತ್ತಾನೆ. ಆವಾಗ ಸಭೆಯೆಲ್ಲ ಶ್ರೀರಾಮಚಂದ್ರ ನಗ್ತಾ ಇರ್ತಾನೆ. ಶ್ರೀರಾಮಚಂದ್ರನಿಗೆ ಎಲ್ಲ ಗೊತ್ತು, ಅವನು ವಿಷ್ಣು ಮಾಯೆ. ಈ ಮಾಯೆ ಎಂಬುವ ಪಾಠವನ್ನು ಮಂಗಳಾರತಿಯೊಂದಿಗೆ ಕೊನೆಗೊಳಿಸುತ್ತಾ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಜಯ ಜಯತು ಜಗಜ್ಜನನಿ ಬಗಳಾಂಬೆಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ಕಾಳಿಕೇನಿಸುತ್ತಲಿ ಕೀಳ ಮಧುವೆಂಬುವನ ಕೂಳ ಕೈಟಬನೆಂಬುವ ಸುರರುಗಳ ತಾಳಿ ಪುರುಷತ್ವವನು ಸೀಳುತ್ತಲಿ ಮಸ್ತಕವ ಹೋಳು ಸಹಸ್ರವ ಮಾಡ್ದ ಪಾಲಾಕ್ಷಿಗೆ, ಜಯ ಮಂಗಳಂ ನಿತ್ಯ ಶುಭ ಮಂಗಳಂ, ದುಷ್ಟ ಮಹಿಷಾಸುರನು ಅಷ್ಟದಿಕ್ಪಾಲಕರ ಪಟ್ಟಣಕ್ಕೆ ದೊರೆಯಾಗ ದೇವರ್ಕಳು
ಕಷ್ಟ ಪರಿಹರಿಸೆನುತ ನಿಷ್ಠೆಯಿಂ ಮೊರೆ ಇಡಲು ಕುಟ್ಟಿ ಮಹಿಷನ ಕೊಂದ ಮಹಾಲಕ್ಷ್ಮಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಜಯತು ಜಗಜ್ಜನನಿ ಬಗಳಾಂಬೆಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಓಂ ಶ್ರೀ ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.